ಓ ಅಕ್ಕಿನಾ? ಅದ ಆಕೆ ನಿನಗಿಷ್ಟ ಆದ್ಲ? ನನಗಿಷ್ಟ ಆದ್ಲವ. ಅವ್ವ ತಾಯಿ, ಕರೆನ ಹೇಳಕತ್ತಿ? ವಾ ಅಕ್ಕಿಗೆ ಅಪ್ಪ ಅವ ಇಲ್ಲಂತವ. ನೀನು ಈ ವಿಚಾರ ನನಗೆ ಹೇಳೇ ಇಲ್ಲ. ಹೌದು, ಆಕೆಗೆ ಅಪ್ಪ ಅವ ಇಲ್ಲ ಅಂತ ಆ ಬ್ರೋಕರ್ ಹೇಳಿದ್ದ. ನಾನು ನಿನಗೆ ಹೇಳೋದ ಮರ್ತು ಬಿಟ್ಟಿನಿ ನೋಡು. ಹಾ ವಾ, ಲಗ್ನ ಆದ್ಮೇಲೆ ಆಕಿ ನಿನ್ ಜೋಡಿ ನಿಂತು ಅಡಿಗೆ ಮಾಡಂಗಿಲ್ಲ ನೋಡ್ವಾ. ಅವಾಗೂ ನೀನ ನಮಗೆ ಅಡಿಗೆ ಮಾಡಿಕೊಡ್ಬೇಕು. ಆತು, ಈಗ ಮಗನಿಗೂ ಅಡಿಗೆ ಮಾಡಿ ಹಾಕಾಕತ್ತೀನಿ. ನಾಳೆ ಸೊಸೆ ರೂಪದಾಗಿರೋ ಮಗಳಿಗೂ ಸೇರಿ ಅಡಿಗೆ ಮಾಡ್ತೀನಿ. ಆತಿಲ್ಲ? ಅಯ್ಯೋ ನನ್ನ ಬಂಗಾರ. ಅವ್ವ, ಅಕ್ಕಿ ನನಗೆ ಇಷ್ಟ ಆಗ್ಯಾಳ. ಆದ್ರೆ ಅದಕ್ಕಿಂತ ಹೆಚ್ಚು ಆಕಿನ ಧ್ಯೇಯ ನನಗೆ ಇಷ್ಟ ಆಗೈತಿ. ನಿನಗೊಂದು ವಿಚಾರ ಗೊತ್ತಾನೆ? ಏನು? ಆಕಿನ ನೋಡಿದ್ರೆ ನಿನ್ನ ನೋಡ್ದಂಗ ಆಕೈತಿ. ಆಕಿನ ನಿನ್ನಂಗವ. ಯಾರ ಕಷ್ಟದಾಗ ಅದಾರ ಅಂತ ಗೊತ್ತಾತಂದ್ರೆ ಆಕಿನ ಜೀವ ಮರಗ್ತೈತಿ. ನಾವು ಕುಂತಿದ್ವಲ್ಲ ಹೋಟೆಲ್ನಾಗ, ಅಲ್ಲೇ ಹಸುಕೊಂಡು ಹುಡುಗರು ಬಂದು ಅವ್ರನ್ನ ನೋಡಿ ಆಕಿನ ಊಟ ಆರ್ಡರ್ ಮಾಡಿದ್ಲು. ಆಕಿನ ಕೈಯಾರ ತಿನ್ಸಿದ್ಲು. ಆಮೇಲೆ ಅವ್ರ ವಿದ್ಯಾಭ್ಯಾಸಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ಲು. ಹೌದಾ? ಹೌದಾ ಹೌದಾ? ಏನ್ ಹೌದಾ ಹೌದಾ? ನಾನು ಹೊಟ್ಟೆ ಸಾಕತೈತವ. ನೀ ಸೊಸೆ ಬಗ್ಗೆ ಹೇಳಾಕತ್ತಿದ್ದೆ, ನಾ ಕೇಳಾಕತ್ತೀನಿ. ಅವ್ವ, ಆಕಿನ ಬಗ್ಗೆ ರಾತ್ರಿ ಎಲ್ಲ ಹೇಳ್ತೀನಿ. ಈಗ ನನಗ ಹೊಟ್ಟೆ ಸಾಕತೈತಿ. ಊಟಕ್ಕೇನು ಮಾಡೋದು? ಅಯ್ಯೋ, ಅಡಿಗೆನೆ ಮಾಡಿಲ್ಲ ಕೂಸ. ಅಡಿಗೆ ಮಾಡಿಲ್ಲ? ಅಲ್ಲ ಊಟಕ್ಕ ಉಪವಾಸ ಇರ್ಬೇಕಷ್ಟ. ಉಪವಾಸ ಯಾಕವ? ಅಡಿಗೆ ಮಾಡ್ಬೇಕಂತ ಅನಿಸ್ಲಿಲ್ಲ, ಅದಕ್ಕ ಮಾಡ್ಲಿಲ್ಲ. ಏನವ ಈಗ ಹೇಳಾಕತಿ? ನನಗೆ ಎಷ್ಟು ಹೊಟ್ಟೆ ಹಸ್ತೈತಿ ಗೊತ್ತನ? ಮೊದ್ಲೇ ಹೇಳಿದ್ರೆ ನಾನು ಹೊರಗಿಂದ ತರ್ತಿದ್ದೆ. ಎಲ್ಲಾ ಕಡೆ ಅಂಗಡಿ ಮುಚ್ಚಿರ್ತಾವ. ಈಗ ನಾ ಎಲ್ಲಿಂದ ತರ್ಲಿ? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ಅಣ್ಣ? ನಿನ್ ತಂಗಿ ಇರ್ಬೇಕಾದ್ರೆ ನಿನ್ನ ಹಚ್ಕೊಂಡ್ ಮಲ್ಕೊಳಕ್ ಬಿಡ್ತಾಳ? ನಿಮ್ಮಿಬ್ರಿಗೋಸ್ಕರ ನಾನು ಅಡ್ಗೆ ಮಾಡ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು ತಂಗ್ಯವ್ವ. ಅದ್ಕೆ ಬರ್ತಿದ್ದಂಗೆ ಅಣ್ಣ ತಂಗಿನ ಮರಿಬಹುದು, ಆದ್ರೆ ತಂಗಿ ಅಣ್ಣನ ಮರೆಯೋದಿಲ್ಲ.